ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಶುಚಿಯಾಗಿ ಮತ್ತು ಹೊಟ್ಟೆಗೆ ಟೇಸ್ಟಿ ಅನಿಸೋ ತುಂಬ ಈಸಿ ರೆಸಿಪಿನ ಮಾಡ್ತಿದ್ದೀನಿ. ಅದೇ ಕ್ಯಾರೆಟ್ ಹಲ್ವಾ. ಇದು ಎಷ್ಟು ಈಸಿ ಅಂತಂದರೆ ಈವನ್ ಬಿಗಿನರ್ಸು ಯಾರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈಸಿಯಾಗೇ ಮಾಡುವಂತಹ ಅಡುಗೆ. ಸೊ ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟ್ನ ಪೀಲ್ ಮಾಡಿ ಮತ್ತು ಎರಡು ಕೊನೆಗಳನ್ನ ಕಟ್ ಮಾಡಿಕೊಂಡು ತುರಿದು ಇಟ್ಕೊಳ್ಬೇಕಾಗತ್ತೆ. ತುರಿದು ಇಟ್ಕೊಂಡ ನಂತರ ಇದು ತುಂಬ ಈಸಿಯಾದ ರೆಸಿಪಿ ಅಂತ ಹೇಳಿದ್ನಲ್ವ. ಸೊ ಬಟ್ ಇದು ಪ್ಯಾನ್ ಫ್ರೈ ಮಾಡಬೇಕಾಗುತ್ತೆ. ಪ್ಯಾನ್ ಫ್ರೈ ಮಾಡುವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ನಾನೇನು ಹಾಕ್ಕೊಳ್ತಾ ಇಲ್ಲ, ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಓನ್ಲಿ ಈ ಡ್ರೈ ಫ್ರೂಟ್ಸಲ್ಲಿ ಓನ್ಲಿ ಗೋಡಂಬಿ ಹಾಕ್ಕೊಳ್ಬೋದು ಅಥವಾ ಬಾದಾಮ್ ಹಾಕ್ಕೊಳ್ಬೋದು. ನಾನಿಲ್ಲಿ ಓನ್ಲಿ ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ತುಪ್ಪದಲ್ಲೇನು ಫ್ರೈ ಮಾಡ್ಕೊಳ್ತಿಲ್ಲ, ಜಸ್ಟ್ ಹಾಗೇ ಡ್ರೈನೇ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಳ್ತಿದ್ದೀನಿ. ಈಗ ಬಾಣಲೆಗೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಬಿಸಿ ತವಾಗೆ ಹಾಕಿದಾಗ ಕ್ಯಾರೆಟ್ ಅನ್ನೋದು ತಳ ಹಿಡಿಬಾರ್ದು ಅಂತೇಳ್ಬಿಟ್ಟು. ಸೊ ಅದು ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ನಾನು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಕೂಡ ಹಾಕಿಬಿಟ್ಟು ಜಸ್ಟ್ ಲೋ ಫ್ಲೇಮಲ್ಲೇ ನಾವು ಇದು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಯಾಕೆಂತಂದರೆ ನಾವು ಬೇರೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ತಿಲ್ಲ. ಆಯಿಲ್ ಆಗಲಿ ಅಥವಾ ನೀರಾಗಲಿ ಏನು ಯೂಸ್ ಮಾಡ್ತಿಲ್ಲ ಕುಕ್ ಮಾಡೋದಕ್ಕೆ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲೇ ಹುರ್ಕೊಳ್ಬೇಕಾಗತ್ತೆ. ಆವಾಗವಾಗ ಅದನ್ನ ಕದಲಿಸ್ತಾ ಇರಬೇಕು, ಇಲ್ಲ ಅಂತಂದರೆ ತಳ ಹತ್ತುತ್ತೆ. ಇಲ್ಲ ನಿಮಗೆ ಸ್ವಲ್ಪ ತುಪ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ತಳ ಏನು ಹತ್ತೋದಿಲ್ಲ. ಈವನ್ ಆಗಿ ಅದು ಫ್ರೈ ಆಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಹಸಿ ವಾಸನೆ ಹೋಯಿತು. ಈಗ ನಾನು 2 ಟೀ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಕುದಿಸಿದಾದ್ರೂ ಪರವಾಗಿಲ್ಲ, ಹಸಿ ಹಾಲಾದರೂ ಪರವಾಗಿಲ್ಲ. ನಾನಿಲ್ಲಿ 2 ಗ್ಲಾಸಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಆ್ಯಕ್ಚುಲಿ ಇದು ಕ್ಯಾರೆಟು ಮುಳುಗೋವರೆಗೂ ನಾವು ಹಾಲು ಹಾಕ್ಕೊಳ್ಬೇಕು. ಇಲ್ಲ ನಿಮಗೆ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟನೇ. ನಾನು ಬರೀ ಹಾಲು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ಕ್ಯಾರೆಟ್ನ ಹಾಲಲ್ಲೇ ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ದಟ್ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಇದರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇದೆಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಸ್ಟಿಲ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಕುಕ್ ಆಗಿದೆ. ನಾನಿವಾಗ ಬೇಕಾದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸಕ್ಕರೆ ಆ್ಯಡ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ, ಯಾಕೆಂತಂದರೆ ಕ್ಯಾರೆಟ್ ಸ್ವೀಟ್ ಆಗಿದ್ದರೆ ಜಾಸ್ತಿ ಸಕ್ಕರೆ ಇಡಿಸೋದಿಲ್ಲ. ಕರೆಕ್ಟಾಗಿ ಶುಗರ್ನ ಇನ್ ಕೇಸ್ ನೀವು ಜಾಸ್ತಿ ಶುಗರ್ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ 1 ಕಪ್ ಕ್ಯಾರೆಟ್ಗೆ 1 ಕಪ್ ಶುಗರ್ನ ಹಾಕ್ಕೊಳ್ಬೋದು. ಯಾಕಂದರೆ ತುಪ್ಪ ಸೇರಿಸ್ತಿರೋದ್ರಿಂದ ನಿಮಗೆ ಅಷ್ಟೇನು ಶುಗರಿ ಅಂತ ಅನಿಸೋದಿಲ್ಲ. ಸೊ ತುಪ್ಪ ಆ್ಯಕ್ಚುಲಿ ಸ್ವಲ್ಪ ಶುಗರ್ನ ಮರೆ ಮಾಡುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ಬೇಕಾದರೆ ಅಷ್ಟು ಹಾಕ್ಕೊಳ್ಬೋದು. ನಿಮ್ಮ ಮೆಷರ್ಮೆಂಟ್ ಪ್ರಕಾರ ಹಾಕ್ಕೊಳ್ಳಿ. ಈಗ ನಾವು ಶುಗರ್ ಹಾಕಿರೋದ್ರಿಂದ ಶುಗರಿಂದ ಕೂಡ ಸ್ವಲ್ಪ ನೀರು ಬಿಡುತ್ತೆ. ಆ ನೀರಲ್ಲಿ ಕೂಡ ಕ್ಯಾರೆಟ್ ಅನ್ನೋದು ಬಾಯ್ಲ್ ಆಗುತ್ತೆ. ಶುಗರಿಂದ ಬಂದಿರೋ ನೀರನ್ನು ಕೂಡ, ಶುಗರ್ ಬಿಟ್ಟಿರೋ ನೀರು ಕೂಡ ಸ್ವಲ್ಪ ಆವಿ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವೀಟ್ ಅಂದರೆ ಕಂಪಲ್ಸರಿ ಏಲಕ್ಕಿ ಪೌಡರ್ ಇರಲೇಬೇಕು. ಸೊ ಈಗ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ಫುಲ್ ಡ್ರೈ ಆಗೋವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು. ನಾನು ತುರಿದಿಟ್ಕೊಂಡಿರುವಂತಹ ಬಾದಾಮಿ ಪೀಸಸ್ನ ಹಾಕ್ಕೊಂಡೆ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ದಟ್ ಈಸಿಯಾಗಿ ನಮಗೆ ತಳ ಬಿಡುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಈಗ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.